ನಾನಾ 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 ನೀನೇ ಕಡೆ ನೀನು. ಇನ್ಯಾರ ಬಗ್ಗೆ ಮಾತಾಡಲಿ ನಾನು? ಕಟ್ಕೊಂಡಿರೋ ಗಂಡ ಅಂತ ಅಂದ್ಬಿಟ್ಟು ಒಂದು ಒಂದು ನಯ ಪೈಸೆ ಪ್ರೀತಿ ಇರಲಿ, ಸಂಬಂಧಕ್ಕೆ ಬೆಲೆ ಕೊಟ್ಟಿಲ್ಲ ಅಂದರೆ ಇಷ್ಟು ವರ್ಷ ನೀನು ಮಾಡಿದ ನಾಟಕನೇ, ಇಷ್ಟು ವರ್ಷ ನೀನು ಮಾಡಿದ ನಾಟಕನೇ ಅಲ್ಲ. ನನಗೊಂದು ಅನುಮಾನ ಕಡೆ ನಿನ್ನ ಮೇಲೆ, ಎಷ್ಟೋ ವರ್ಷದಿಂದ ಕೇಳಬೇಕು ಅಂತಲೇ ಇದ್ದೇ, ಈಗ ಬಂತು ನೋಡು. ನಿನಗೆ ಹುಟ್ಟವಲ್ಲ ಕೋಳಿ ಪಿಳ್ಳೆಗಳು 3 ಜನ, ಆ 3 ಜನ ಮಕ್ಕಳಲ್ಲಿ ಕೃಷ್ಣ ಒಬ್ಬನೇ ನನ್ನಂಗಿರೋದು, ಕೃಷ್ಣ ಒಬ್ಬನೇ. ನನಗೆ ಅನುಮಾನ ನಿನ್ನ ಮೇಲೆ, ನೀನು ಅನೈತಿಕ ಸಂಬಂಧ ಇಟ್ಕೊಂಡಿದ್ದೇನೋ ಅಂತ. ನನ್ನ ಕೈಲಾಗಲ್ಲ, ಇನ್ನು ನನ್ನ ಕೈಲಾಗಲ್ಲ ಕಣೋ, ಇನ್ನು ನನ್ನ ಕೈಲಾಗಲ್ಲ. ನನ್ನ ಶೀಲದ ಮೇಲೆ ಅನುಮಾನ ನಿನಗೆ? ಎಂತ ಪಾಪಿನೋ ನೀನು. ಅಗ್ನಿ ಅಷ್ಟೇ ಪವಿತ್ರ ಕಣೋ ನಾನು, ಅಗ್ನಿ ಅಷ್ಟೇ ಪವಿತ್ರ. ನನ್ನ ಮಗನೇ, ನನ್ನ ಮೇಲೆ ಅನುಮಾನ ಪಡ್ತೀಯ ನೀನು? ಹೋಗ್ಲಿ ಪಾಪ ಬದುಕಲಿ ಅಂತ ಅಂದ್ಬಿಟ್ಟು ಏನೆಲ್ಲ ಮಾಡಿದ್ದೀನಿ ಗೊತ್ತಾ ನಾನು? ಏನೆಲ್ಲ ಮಾಡಿದ್ದೀನಿ ಗೊತ್ತಾ? ನೀನು ಇಷ್ಟೆಲ್ಲ ಮಾಡಿದ್ರು ಅದನ್ನೆಲ್ಲ ಪಕ್ಕಕ್ಕಿಟ್ಟು ಒಂದು ಜೀವ ಮುಖ್ಯ ಅಂತ ಯೋಚನೆ ಮಾಡಿದೆ ಕಣೋ, ಒಂದು ಜೀವ ಮುಖ್ಯ ಅಂತ ಯೋಚನೆ ಮಾಡಿದೆ. ಹಾಕೋ ಇನ್ನೊಂದೆರಡು ಜಯಕ್ಕ ಇವನಿಗೆ. ಎಂತವನಿರ್ಬೇಕು, ಏನಂತ ಅಪ್ಪವಾದ ಒರೆಸ್ತಾ ನಿನ್ನ ಮೇಲೆ ಇವನು. ಮೆಚ್ಚಬೇಕು ಕಣೋ, ಮೆಚ್ಚಬೇಕು ನಿನ್ನ ಮಾತಿಗೆ. ನಮ್ಮ ಜಯಕ್ಕನ ಬಗ್ಗೆ ಮಾತಾಡ್ತೀಯ ನೀನು? ಹುಟ್ಟ ಕಚ್ಚಡ ನನ್ನ ಮಗನೇ, ನನ್ನ ಮಗಳ ಬಗ್ಗೆ ಮಾತಾಡ್ತೀಯ ನೀನು? ಅವಳ ಹೆಸರು ಕಲಂಕ ತರಬೇಕಂತಾನೆ ಬಂದಿದ್ಯಾನ ಇಲ್ಲಿಗೆ? ಸರಿ ಇಲ್ಲ, ನೀವು ಮಾಡ್ತಿರೋದು ಸರಿ ಇಲ್ಲ. ಜಯ ನನ್ನ ಮೇಲೆ ಕೈ ಮಾಡಿದ್ಯಾ? ಕೈ ಮಾಡಿದೆ ಇನ್ನೇನೋ ಮಾಡಲಿ. ನೀನು ಬದುಕಿದ್ಯಲ್ಲ ಈಗ ನನ್ನ ಮುಂದೆ, ಇದಕ್ಕೆ ಕಾರಣ ಯಾರೋ ಅಂದ್ಕೊಂಡಿದ್ಯಾ? ಜಯ, ಈ ಕಡೆ ಬಾರವ, ನಾನು ಮಾತಾಡ್ತೀನಿ. ನೀನು ಮಾತಾಡ್ಬೇಡ, ಬಾಯಿ ಕಡಿಕೆ. ಅವನಿಗೆ ಸರಿಯಾಗಿ ಉತ್ತರ ಕೊಡ್ತೀನಿ ಬಾ ನಾನು. ಏನಪ್ಪ ದೊಡ್ಡ ಮನುಷ್ಯ, ತಾಳಿ ಕಟ್ಟಿದ ಮಾತ್ರಕ್ಕೆ ಗಂಡ ಅಂದ್ಕೊಳ್ಳಲ್ಲಪ್ಪ. ಗಂಡನ ಜವಾಬ್ದಾರಿನ ನಿಭಾಯಿಸ್ಬೇಕು. ಕಟ್ಕೊಂಡಿರೋ ಹೆಂಡತಿಗೆ ನಾನಿದ್ದೀನಿ ಅನ್ನೋ ಭರವಸೆ ತುಂಬಬೇಕು ಕಣೋ ಮೂರ್ಖ. ತಾಳಿ ಕಟ್ಟಿದ್ದೀನಿ ಅನ್ನೋ ಮಾತ್ರಕ್ಕೆ ಅವಳ ಮೇಲೆ ಅಧಿಕಾರ ಚಲಾಯಿಸೋದಲ್ಲ. ಅವಳು ನಿಮ್ಮನೆ ಆಳಲ್ಲ ಕಣೋ, ನಿಮ್ಮನೆ ಮಹಾಲಕ್ಷ್ಮಿ. ಕೂರ್ಸ್ಕೊಂಡು ಊಟ ಹಾಕ್ಬೇಕು ಕಣ್ರೋ ಕಳ್ಳನ ಮಕ್ಕಳ ನೀವು, ಕೂರ್ಸ್ಕೊಂಡು ಊಟ ಹಾಕಬೇಕು. ಬಿಟ್ಟಿ ಬಿದ್ದಿದ್ದಾರೇನೋ ಅವರು? ಮಗನೇ ಹೇಳ್ತೀನಿ, ನಿಜ ಹೇಳ್ತೀನಿ ಕೇಳಿಲೆ, ನನ್ನ ಮಗಳು ಏನು ಮಾಡೋಳೆ ಅಂತ. ಅಮ್ಮ, ನನ್ನ ಕೈ ತಡ್ಕೊಳಕ್ ಆಗ್ತಿಲ್ಲಮ್ಮ. ನಾನೇನಾರ ಬೆಂಕಿ ಹಚ್ಕೊಂಡ್ಬಿಡ್ತೀನಿ, ಅಷ್ಟು ಕೋಪ ಬರ್ತದೆ. ಇಲ್ಲ ಇವನಿಗೆ ಬೆಂಕಿ ಹಚ್ಬೇಕು, ಇಲ್ಲ ನಾನು ಬೆಂಕಿ ಹಚ್ಕೊಬಿಡ್ಬೇಕು. ಜೇಕ, ನೀ ಸುಮ್ಮನಿರು, ಸಮಾಧಾನ ಮಾಡ್ಕೊ. ಅಮ್ಮ ಏನು ಹೇಳ್ತೈತಲ್ಲ, ಸುಮ್ಮನಿರು ನೀನು. ಸುಮ್ಮನಿರವ ಜಯವ, ಸುಮ್ಮನಿರು. ಇವನು ನಾನು ಉತ್ತರ ಕೊಡ್ತೀನಿ, ಸುಮ್ಮನಿರು. ಏನಂದೆ ನೀನು? ನನ್ನ ಮಗಳನ್ನ ಏನಂದೆ? ಕೆಟ್ಟ ದಾರಿ ಹಿಡ್ದವಳೆ ಅಂತ ಹೇಳ್ತೀಯಾ? ನೀನು ಜನ್ಮಕ್ಕಿಷ್ಟು ಅಲ್ಲ ಕಣೋ. ಅವಳು ಕೆಟ್ಟ ದಾರಿ ಹಿಡಿಯೋಳೆ ಆಗಿದ್ದಿದ್ರೆ 5 ವರ್ಷ ಬಿಟ್ಟು ಬಂದಲ್ಲ ನಿನ್ನ ಜೊತೆ, ಅವಾಗಲೇ ಕೆಟ್ಟ ದಾರಿ ಹಿಡಬೇಕಿತ್ತು. ಮಾನ ಮರ್ಯಾದೆ ಮುಖ್ಯ ಅಂದ್ಬಿಟ್ಟು ಕೂಲಿ ಮಾಡ್ಕೊಂಡು ಹೊಲದಲ್ಲಿ ಗದ್ದೆಲಿ ಕೆಲಸ ಮಾಡ್ಕೊಂಡು ನನ್ನ ಜೊತೆಲಿ ಬದುಕ್ತಾಳ್ಕಣೋ. ನನ್ನ ಜೊತೆಲಿ ಒಂದು ದಿನ ಒಂದು ಗಂಡಸಿನ ಜೊತೆ ಮಾತಾಡಿದ್ ನೋಡಿಲ್ಲ ನಾನು. ಎಲ್ಲ ಬಂದವ್ರನ್ನೆಲ್ಲ ಅಣ್ಣ ತಮ್ಮ ಅಂತ ಕರಿತಾಳವಳು. ಮಗನೇ ನೀನು ಕಣೋ, ನೀನು ಜೊಲಬುರ್ಕ. ಹೆಂಡತಿ ಬಿಟ್ಟೋಗಿ ವಾರ ಆಗಿಲ್ಲ, ಆಲೆ ಇನ್ನೊಂದು ಮದುವೆ ಮಾಡ್ಕೊಂಡಲ್ಲ ನೀನು ಸರಿ ಇಲ್ಲ ಕಣೋ. ನೀನು ನಡತೆಗೆಟ್ಟವನು ನನ್ನ ಮಗನೇ. ಏ ಮುದುಕಿ, ನಿನಗಿವೆಲ್ಲ ಬೇಕಾಗಿಲ್ದಿರೋ ವಿಷಯ. ನಾನು ಗಂಡ ತಾನೆ, ನಾನು ಸಾವು ಬದುಕಿನ ಮಧ್ಯೆ ಓಡಾಡುವಾಗ ಇವಳು ಯಾಕೆ ಸಹಾಯ ಮಾಡಲಿಲ್ಲ ನನಗೆ? 3 ಮಕ್ಕಳು ಕೊಟ್ಟಿಲ್ವ ನಾನು? ಮತ್ತೆ ಅವೆರಡು ಯಾಕೆ ನನ್ನಂಗಿಲ್ಲ? ನೀವು ನಂಗಿಲ್ವಂತೆ ಇವು ನಂಗೆ ಯಾಕೋ? ಮಕ್ಕಳು ಹುಟ್ಟಿರೋವೆಲ್ಲ ನಿನ್ನಂಗೆ ಇರ್ಬೇಕಾ? ಯಾಕೆ ನಮ್ಮ ಜಯನಂಗಿರ್ಬಾರ್ದಾ? ಜಯರ ಅಮ್ಮನ ಥರ ಇರಬಾರ್ದಾ? ತಿಳ್ಕೊಳ್ಳೋ ಮೂರ್ಖ. ಗೊತ್ತಿಲ್ಲದೆ ಹೋಗಿ ಡಾಕ್ಟರ್ ಹತ್ರ ಹೋಗೋಗಿ ತಿಳ್ಕೊ ಹೋಗು. ಇವು ನಂಗಿಲ್ವಂತೆ ಇವು ನಂಗೆ, ಅದಕ್ಕೆ ಜಯನ ಮೇಲೆ ಅನುಮಾನ ಪಟ್ಟುಬಿಟ್ಟ. ತಿಳ್ಕೊ, ಒಂದು ಸರಿ ಗಂಡ ನನ್ನ ಮೇಲೆ ಅನುಮಾನ ಪಡ್ತಾನಂತ ಗೊತ್ತಾದ್ರೆ ಯಾವ ಹೆಂಡತಿನೋ ತಿರುಗು ನೋಡಲ್ಲ ಕಣೋ. ಸೀತೆ ಅಷ್ಟೇ ಪವಿತ್ರ ನಮ್ಮ ಜಯ. ಒಂದು ವಿಷಯ ತಿಳ್ಕೊ, ನೀನು ಇವಾಗ ಬದುಕಿ ಕಣ್ಣು ಮುಂದೆ ನಿಂತಿದ್ಯಾ, ನಮ್ಮ ಮುಂದೆ ಬಂದು ಮಾತಾಡ್ತಿದ್ಯಾ ಅಂದರೆ ಅದಕ್ಕೆ ಯಾರು ಕಾರಣ ಅನ್ಕೊಂಡಿದ್ಯಾ? ಯಾರೋ ಕಾರಣ ಅನ್ಕೊಂಡಿದ್ಯಾ? ಆಸ್ಪತ್ರೆಗೆ ಆಪರೇಷನ್ ಮಾಡಿದ್ರಲ್ಲ ನಿನ್ನ ಡಾಕ್ಟ್ರು, ಅವ್ರು ಅನ್ಕೊಂಡ? ಅವರಲ್ಲ ಇದಕ್ಕೆ ಕಾರಣ. ಜಯ ಕಾರಣ ಇದಕ್ಕೆ. ಏನು ಜಯಕ್ಕನ? ಜಯಕ್ಕ, ಇದೆಲ್ಲ ಏನ್ ಜಯಕ್ಕ? ಅಮ್ಮ ಏನ್ ಮಾಡ್ತಿದ್ದೀರಾ? ಏನ್ ಮಾತಾಡ್ತಿದ್ದೀರಾ ನೀವು? ಸುಮ್ಮನಿರವಾಗಿದ್ದವ ನೀನು. ನಿನಗೆ ಗೊತ್ತಿಲ್ಲ, ಎಲ್ಲ ವಿಷಯ ನನಗೆ ಗೊತ್ತು. ಅಮ್ಮ ಏನು ಹೇಳ್ತಿದ್ದೀರಾ ನೀವು? ನಾನು ಕಾರಣನಾ? ಊನವ, ನೀನೇ ಕಾರಣ. ನನ್ನ ಹತ್ರ ಮುಚ್ಚಿಡಕ್ಕೆ ಹೋಗ್ಬೇಡ ನೀನು.
ನಿನ್ನನ್ನು ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಬಿಟ್ಟಿದ್ದೀನಿ. ನಿನ್ನನ್ನು ನಾನು ಹೆತ್ತಿಲ್ಲದೆ ಇರ್ಬೋದು ಕಣವ, ಆದರೆ ನಿನ್ನ ಮನಸ್ಸು ನೀನು ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತೈತೆ. ನೀನು ಸುಮ್ಮನಿರೋ ಅಮ್ಮ. ಅದು ನೀನು ಸುಮ್ಮನಿರವ, ನನಗೆ ಗೊತ್ತು. ಇವನಿದನಲ್ಲ, ಇವನು ಬಿಖಾರಿ. ಇವನ ಆಪರೇಷನ್ಗೆ ದುಡ್ಡು ಯಾರು ಕೊಟ್ಟರು, ಆಸ್ಪತ್ರೆಗೆ ಯಾರು ಹೋಗಂಗೆ ಮಾಡಿದ್ರು, ಯಾರ ಕೈಯಿಂದ ಏಳ್ಸಿದ್ರು, ಇವೆಲ್ಲ ನನಗೆ ಚೆನ್ನಾಗಿ ಗೊತ್ತು. ಗೊತ್ತೇ ನನಗೆ? ಏನು ಆಸ್ಪತ್ರೆಗೆ ದುಡ್ಡು ಕಟ್ಟಿದ್ದ? ಆಸ್ಪತ್ರೆಗೆ ಯಾವ ಒಂದು ರೂಪಾಯಿ ಕಟ್ಟಿಲ್ಲ. ದೇವರಂತ ಮನುಷ್ಯ ಡಾಕ್ಟ್ರು ಫ್ರೀಯಾಗಿ ಆಪರೇಷನ್ ಮಾಡೋರು. ನನಗೆ ಡಾಕ್ಟ್ರ್ ಇಲ್ಲ ಅಂದಿದ್ದಿದ್ರೆ ನಾನು ಇಷ್ಟೊತ್ತಿಗೆ ಎಣ ಬೇಕಿತ್ತು ತಿಳ್ಕ ಮುದುಕೆ. ಅಚ್ಚೋ ನನ್ನ ಮಗನೇ, ಮುದುಕಿ ಅನ್ನೋದು ಬಿಟ್ಟಿಲ್ವಲ್ಲ. ನಿಮ್ಮಮ್ಮ ನಿಂಗೆ ಕರಿತೀಯನೋ ನೀನು? ಹೆಚ್ಚು ಕಮ್ಮಿ ನಿಮ್ಮಮ್ಮನ ವಯಸ್ಸಾಗೈತೆ ನನಗೆ ಹಿಂಗೆ ಕರೀತಾನೆ. ಥೂ, ನಿನ್ನ ಯೋಗ್ಯತೆ ಇಷ್ಟು. ಅಮ್ಮ ನೀವು ಸುಮ್ಮನಿರಿ, ಇವಾಗ ಅವೆಲ್ಲ ಬೇಡ ಅಮ್ಮ, ಸುಮ್ಮನಿರಿ. ನೀ ಸುಮ್ಮನಿರವ, ನೀ ಸುಮ್ಮನಿರು. ಇನ್ನು ನೋಡಿ ಹೆಂಗೆ ಮಾತಾಡ್ತಾವ, ನೋಡಿ ಹೆಂಗೆ ಮಾತಾಡ್ತಾವ ನೀವನು. ಫ್ರೀಯಾಗಿ ಆಪರೇಷನ್ ಮಾಡ್ಬಿಟ್ರಂತೆ ಡಾಕ್ಟ್ರು. ಏನು ಇವ್ರ ಅಪ್ಪನ ಮನೆ ಆಸ್ತಿಯ ಒಂದು ಡಾಕ್ಟ್ರ್ ಹತ್ರ ಐತೆ, ಅದಕ್ಕೆ ಫ್ರೀಯಾಗಿ ಮಾಡಿಬಿಡ್ತಾನೆ. ಈಗ ಈ ಕಾಲದಲ್ಲಿ ಆಪರೇಷನ್ ಇರಲಿ, ವಿಷ ಕುಡಿಯೋಕ್ಕೆ ಫ್ರೀಯಾಗೂ ಯಾರು ವಿಷ ಕೊಡಲ್ಲ. ಇವನು ಯೋಗ್ಯತೆಗೆ ಆಪರೇಷನ್ ಬೇರೆ ಮಾಡಿದ್ರಂತೆ. ಏನು ಹೇಳ್ತಿದ್ದೀರಾ ನೀವು? ಏನು ಹೇಳ್ತಿದ್ದೀರಾ? ಅದೇನು ಅರ್ಥ ಆಗಂಗೆ ಹೇಳಿ. ಏನೋ ಹೇಳ್ಬೇಕು ನಿನಗೆ? ಏನು ಹೇಳ್ಬೇಕು ಹೇಳು? ಇಷ್ಟೊತ್ತು ಗಂಟೆ ಮಾತಾಡ್ದಲ್ಲಪ್ಪ. ನಿನ್ನಡ್ತೆ ಗೆಟ್ಟವಳು, ಇಬ್ರು ಮಕ್ಕಳು ನನ್ನ ಮಕ್ಕಳು ಅಂತ ಅನುಮಾನ ನನಗೆ. ಇವೆಲ್ಲ ಕೇಳಬೇಕಾಗಿತ್ತಲ್ಲ, ಅದಕ್ಕೆ ಜಯ 5 ಲಕ್ಷ ಕೊಟ್ಟು ಆಸ್ಪತ್ರೆಗೆ ನಿನಗೆ ಆಪರೇಷನ್ ಆಗಂಗೆ ಮಾಡಿದಲ್ವಾ ಅಲ್ವಾ? ಏನು 5 ಲಕ್ಷ ರೂಪಾಯಿನ ಜಯನ ಕೊಟ್ಟಿದ್ದು? ಇಲ್ಲ, ಇದು ನಾನು ನಂಬೋದಿಲ್ಲ. ಸಾಧ್ಯನೇ ಇಲ್ಲ ಇದು. ಅಮ್ಮ ನೀವೇನನ್ನ ಮಾತಾಡ್ತಿದ್ದೀರಾ? ನಾನು ಕೊಟ್ಟಿಲ್ಲ. ಸುಮ್ಮನೆ ಸಾಕು. ಅವತ್ತು ನೀನು ಓದಲ್ಲ, ದುಡ್ಡು ತಗೊಂಡು ನೀನು ಓದಾಗಲಿ ನೀನು ಹಿಂದನೇ ಬಂದೆ. ನಾನು ಮಾರ್ಕೆಟಿಗೆ ಹೋದೆ, ಅದು ಯಾವುದೋ ಹುಡುಗನ ಕೈ ದುಡ್ಡು ಕೊಟ್ಟೆ. ಇದು ತಗೊಂಡೋಗಿ ಆಸ್ಪತ್ರೆಗೆ ಕೊಟ್ಬಿಟ್ಟು ನಿನ್ನ ಗಂಡನ್ನ ಹೆಂಗಾನ ಮಾಡಿ ವಿಷಯ ತಿಳಿಸಿ ಫ್ರೀಯಾಗಿ ಆಪರೇಷನ್ ಮಾಡ್ತಾರೆ ಅಂತ ಈ ಥರ ಸುಳ್ಳು ಸುದ್ದಿ ಹಬ್ಸಿ ಆಸ್ಪತ್ರೆಗೆ ಹೋಗಿ ಅವ್ನು ಅಡ್ಮಿಟ್ ಆಗಂಗೆ ಮಾಡಿದೆ ನೀನು. ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾನೆ ಇವೆಲ್ಲ ಆಗಿರೋದು. ಜಯಕ್ಕ, ನೀನಿವೆಲ್ಲ ಮಾಡ್ದ? ನೀನು 5 ಲಕ್ಷ ಕೊಟ್ಟಿದ್ದು? ಅದು ಗಿರ್ಜಿ, ಅದು ಹೌದು ಕಣೆ, ನಾನೇ ಕೊಟ್ಟಿದ್ದು. ಅಮ್ಮ ಹೇಳ್ತಿರೋ ನಿಜ. ನೋಡೋ ನೋಡೋ, ದೇವಂತೆ ಅಂತ ಹೆಂಡತಿ ನೀನು ಸಿಕ್ಕಿದ್ದು. ನೀನು ಅವಳನ್ನು ಬಿಟ್ಟು ಯಾರನ್ನೂ ಕಟ್ಕೊಂಡೆ. ಅಂದ್ರು ನೀನು ಮಾಡಿದ ಅನ್ಯಾಯನೆಲ್ಲ ಬಿಟ್ಟು ಅವಳು ಮರೆತು ಒಂದು ಮಾನವೀಯತೆ ದೃಷ್ಟಿಯಿಂದ ಅವಳಿಗೆ ಸಹಾಯ ಮಾಡಿರೋದು. ಅದನ್ನೂ ಉಳಿಸ್ಕೊಳಕ್ಕೆ ಯೋಗ್ಯತೆ ಇಲ್ವಲ್ಲ ನಿನಗೆ? ಅದನ್ನೂ ಉಳಿಸ್ಕೊಳಕ್ಕೆ ಯೋಗ್ಯತೆ ಇಲ್ವಲ್ಲ? ಜಯ, ನಿಜವಾಗ್ಲೂ ನೀನೇನ ದುಡ್ಡು ಕೊಟ್ಟಿದ್ದು? ಜಯ, ನಾನು ಮತ್ತೆ ಹುಟ್ಟಿರೋದಕ್ಕೆ, ಬದುಕು ಬಂದಿದ್ದಕ್ಕೆ ನೀನೇನ ಕಾರಣ? ಹೌದು ಕಣೋ, ಅವಳೇ ಕಾರಣ. ನಾನೇ ಹೇಳ್ತಿದ್ದೀನಲ್ಲ. ಯಾಕೆ ಜಯ, ಯಾಕೆ ನಾನು ಬದುಕಿಸ್ದೆ? ಯಾಕೆ ಜಯ, ನಾನು ಎಷ್ಟೊಂದಿಲ್ಲ ನಿನಗೆ ಕಷ್ಟ ಕೊಟ್ಟೆ, ಎಷ್ಟೊಂದಿಲ್ಲ ಅನ್ಯಾಯ ಮಾಡಿದ್ದೀನಿ, ನಿನಗೆ ಮೋಸ ಮಾಡಿದ್ದೀನಿ, ಮಕ್ಳಿಗೆ ಅನ್ಯಾಯ ಮಾಡಿದ್ದೀನಿ, ನಿಮ್ಮನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂದರು ನೀನು ನನಗೆ ಯಾಕೆ ಜಯ ಬದುಕಿಸ್ದೆ? ಅವತ್ತೇ ಸತ್ತೋಗ್ಬಿಟ್ಟಿದ್ದು ಚೆನ್ನಾಗಿತ್ತು. ತಪ್ಪಾಯಿತು ಜಯ, ನನ್ನ ತಪ್ಪಾಯಿತು. ನೋಡಿ, ನನಗೆ ನಿಮ್ಮ ಕ್ಷಮೆನೂ ಬೇಡ, ನನಗೆ ನೀವು ಬೇಡ. ನೀವು ಇಲ್ಲಿಂದ ಹೊರಟೋಗಿ ಅಷ್ಟೇ. ನಮ್ಮನ್ನ ನೆಮ್ಮದಿಯಾಗಿರಕ್ಕೆ ಬಿಟ್ಬಿಡಿ. ಇನ್ನು ಯಾವತ್ತೂ ನಿಮ್ಮ ಮುಖ ತೋರಿಸ್ಬಿಡಿ. ಜಯ, ಹಂಗೆ ಅನ್ಬೇಡ ಜಯ. ದಯವಿಟ್ಟು ನನ್ನ ಹತ್ರ ಪದೇ ಪದೇ ಹೇಳಿಸ್ಕೋಬೇಡಿ. ನನ್ನ ಮಕ್ಕಳು ಬರೋ ಹೊತ್ತಾಯಿತು. ಹೆಂಗೋ ಕಷ್ಟನ ಸುಖನೂ ಜೀವನ ಮಾಡ್ತಿದ್ದೀವಿ. ದೇವರು ಒಂದು ದಾರಿ ತೋರಿಸಿದ್ದಾನೆ. ಮತ್ತೆ ನಾನು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಕ್ಷಮಿಸೋಕ್ಕಾಗೋದು ಇಲ್ಲ. ಇನ್ಮೇಲಾದರೂ ಒಳ್ಳೆ ಜೀವನ ಮಾಡಿ ಕೆಂಪಿಂಗ್ ಕರ್ಕೊಬಂದು ಚೆನ್ನಾಗಿ ನೋಡ್ಕೊಳ್ಳಿ. ಪಾಪ ಅವಳಿಗೂ ಮಕ್ಕಳಿಲ್ಲ, ಏನಿಲ್ಲ. ಅವಳಿಗಿನ್ನು ಯಾರು ದಿಕ್ಕು? ಅವಳದು ಚೆನ್ನಾಗಿ ನೋಡ್ಕೊಳ್ಳಿ. ನಮ್ಮ ವಿಷಯಕ್ಕೆ ಬರಬೇಡಿ ಅಷ್ಟೆ. ಅಮ್ಮ, ಅವ್ರನ್ನ ಕಳಿಸ್ಬಿಡಿ. ನನ್ನ ಕೈಲಿರೋಕ್ಕಾಗ್ತಿಲ್ಲ ಇಲ್ಲಿ. ಜಯ, ಜಯಕ್ಕ, ನೋಡಪ್ಪ, ಕೇಳಿಸ್ಕೊಂಡೆ ತಾನೇ ಹೇಳಿದ್ದು. ಹೋಗು, ಇಲ್ಲಿಂದ ಹೊರಟೋಗಿ ಮೊದಲು. ನನ್ನ ಮಗಳನ್ನು ದೂರ ಮಾಡಬೇಡ. ಹೋಗು. ಆಯ್ತಮ್ಮ, ನಾನು ತೊಂದರೆ ಕೊಡಲ್ಲ. ಆದರೆ ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಒಂದೇ ಒಂದು ಅವಕಾಶ ಸಿಗುತ್ತಾ ಜಯನ್ ಹತ್ರ ಬದುಕಕ್ಕೆ? ಒಂದೇ ಒಂದು ಅವಕಾಶ ಸಿಗುತ್ತಾ? ನೋಡಪ್ಪ, ಗಂಡ ಹೆಂಡತಿ ಮಧ್ಯದಲ್ಲಿ ನಾನು ಬರಲ್ಲ. ಆದರೆ ನೀನು ಇಷ್ಟು ವರ್ಷ ಮಾಡಿದ ಅನ್ಯಾಯನೇ. ಅವಳು ನಿನ್ನ ಜೀವ ಉಳಿಸಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಮನಸ್ಸನ್ನು ಬದಲಾಯಿಸ್ಕೋಬೇಡ. ಪ್ರೀತಿ ಹೃದಯದಿಂದ ಬರಬೇಕು, ಕರುಣೆಯಿಂದ ಅಲ್ಲ. ಅವಳೇ ಬೇಡ ಅಂದಮೇಲೆ ನಾವೇನು ಮಾಡೋಕ್ಕಾಗಲ್ಲ ಕಣಪ್ಪ. ಹೋಗು ಹೋಗು, ಸುಮ್ಮನೆ ಇಲ್ಲಿಂದ.